ಪೊನ್ನಂಪೇಟೆ ತಾಲೂಕಿನ ಹುದಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂರು ಗ್ರಾಮದ ಅಮಾಯಕ ವಿದ್ಯಾರ್ಥಿನಿಯೋರ್ವಳನ್ನ ವಿವಾಹವಾಗುವುದಾಗಿ ನಂಬಿಸಿ ಬೆಂಗಳೂರಿನಲ್ಲಿ ಹತ್ಯೆ ಎಸಗಿದ ಆರೋಪಿ ಅಯ್ಯಪ್ಪ ಎಂಬಾತನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪೊನ್ನಂಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ಕೊಡಗು ಹಾಗೂ ಮೈಸೂರು ಜಿಲ್ಲಾ ಸಂಚಾಲಕ ಎಚ್.ಎನ್. ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಪೊನ್ನಂಪೇಟೆ ಬಸ್ ನಿಲ್ದಾಣದಿಂದ ತಹಶೀಲ್ದಾರ್ ಕಚೇರಿವರೆಗೆ ಘೋಷಣೆಗಳ ಸಹಿತ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ವಿದ್ಯಾರ್ಥಿನಿ ರಂಜಿತಾ ಕೊಲೆ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದರು. ಅಲ್ಲದೆ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ಮೈಸೂರಿನಲ್ಲಿ ಅಂತಿಮ BA ವ್ಯಾಸಂಗ ಮಾಡ್ತಾ ಇದ್ದ ಬೆಳ್ಳೂರು ಗ್ರಾಮದ H.G. ರಂಜಿತಾ ಎಂಬ ವಿದ್ಯಾರ್ಥಿನಿಯ ಸ್ನೇಹ ಬೆಳೆಸಿದ ವಿವಾಹಿತ ವ್ಯಕ್ತಿ ಅಯ್ಯಪ್ಪ ಎಂಬಾತ ಮದುವೆಯಾಗುವುದಾಗಿ ನಂಬಿಸಿ ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಕೊಲೆ ಮಾಡಿದ್ದು, ಪ್ರಕರಣದ ಕುರಿತು ಸೂಕ್ತ ಪೊಲೀಸ್ ತನಿಖೆ ನಡೆಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವುದರ ಜೊತೆಗೆ ಕೊಲೆಗೆ ಕುಮ್ಮಕ್ಕು ನೀಡಿದವರ ವಿರುದ್ಧವೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ಕುಟುಂಬಕ್ಕೆ ಆಶ್ರಯವಾಗಿದ್ದ ವಿದ್ಯಾರ್ಥಿನಿ ರಂಜಿತಾಳನ್ನ ಕಳೆದುಕೊಂಡು ಬಡ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡುವಂತೆ ಹಾಗೂ ಸರ್ಕಾರದ ವತಿಯಿಂದ ಬಡ ಕುಟುಂಬಕ್ಕೆ 5 ಎಕರೆ ಜಾಗ ಮಂಜೂರು ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಸಿಬಿಐ ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಸಿಬಿಐ ತನಿಖೆ ಆಗಲೇಬೇಕು, ಆಗಲೇಬೇಕು. ಕೊಲೆಗಡಕ ಅಯ್ಯಪ್ಪನಿಗೆ ಧಿಕ್ಕಾರ, ಧಿಕ್ಕಾರ. ಕೊಲೆಗಡಕ ಅಯ್ಯಪ್ಪನಿಗೆ ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ದಲಿತ ಸಂಘ ಸಮಿತಿ ಹೋರಾಟಕ್ಕೆ, ದಲಿತ ಸಂಘ ಸಮಿತಿ ಹೋರಾಟಕ್ಕೆ, ವಿದ್ಯಾರ್ಥಿನಿಯರ ಹೋರಾಟಕ್ಕೆ, ವಿದ್ಯಾರ್ಥಿನಿಯರ ಹೋರಾಟಕ್ಕೆ, ವಿದ್ಯಾರ್ಥಿನಿಯರ ಹೋರಾಟಕ್ಕೆ, ದಲಿತ ಸಂಘ ಸಮಿತಿ ಸಂಯೋಜಕ ಬಣಕ್ಕೆ, ದಲಿತ ಸಂಘ ಸಮಿತಿ ಸಂಯೋಜಕ ಹೋರಾಟಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಮಹಿಳೆಯರ ಹೋರಾಟಕ್ಕೆ, ದಲಿತ ಮಹಿಳೆಯರ ಹೋರಾಟಕ್ಕೆ ಬೇಕು, ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಹೋರಾಟ. ಈ ಒಂದು ದಿಟ್ಟ ಹೋರಾಟಗಾರ್ತಿ ಕೊಲೆ ಹಾಕಬೇಕಾದ್ರೆ ಇದು ಪೂರ್ವ ನಿಯೋಜಿತ ಕೊಲೆ ಎಂಬ ಅನುಮಾನ ಇದೆ ನಮಗೆ. ಹಾಗಾಗಿ ಇದರ ಹಿಂದೆ ಇರುವ ಕೈವಾಡಗಳು ಏನೇನಿದೆ ಅದೆಲ್ಲವನ್ನು ಹೊರಗಡೆ ತರೋ ಪ್ರಯತ್ನ ನೀವು ಮಾಧ್ಯಮದ ಮುಖಾಂತರ ಮಾಡಬೇಕಾಗಿದೆ. ಯಾಕಂದರೆ ಆಕೆ ದಿಟ್ಟ ಹೋರಾಟಗಾರ್ತಿ. ಆಕೆ ಹಾಸ್ಟೆಲಲ್ಲಿ ಓದ್ತಾ ಇರೋಳನ್ನ ಈತ ಅಯ್ಯಪ್ಪ ಟಾರ್ಗೆಟ್ ಮಾಡಿ ಪ್ರೀತಿಯ ಬಲೆ ಬೀಸಿ ಅದನ್ನು ನಂಬಿಸಿ ಬೆಂಗಳೂರಲ್ಲಿ ಒಂದು ಕುಡುತಿ ಗ್ರಾಮದಲ್ಲಿ ಒಂದು 2 ತಿಂಗಳು ಆಕೆನ ಬಂಧನದಲ್ಲಿ ಇಟ್ಟು ಆಕೆನ ಕೊಲೆ ಮಾಡಿದ್ದಾನೆ ಅಂದರೆ ಇದರ ಹಿಂದೆ ದೊಡ್ಡ ಕೈವಾಡಗಳು ಇರಬಹುದು ಅನ್ನೋ ಶಂಕೆ ಇದೆ ನಮಗೆ. ಹಾಗಾಗಿ ಈ ವಿಚಾರವಾಗಿ ಮೊದಲೇ ನಮ್ಮ ಜಿಲ್ಲಾ ಸಂಚಾಲಕರು ಕೃಷ್ಣಪ್ಪನವರು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದಾರೆ. ಇದುವರೆಗೂ ಜಿಲ್ಲಾಡಳಿತ ಬಂದು ಅವರ ಒಂದು ಕುಟುಂಬಕ್ಕೆ ಸಾಂತ್ವನ ಆಗಲಿ ಅಥವಾ ಈ ಯಾವುದೇ ಒಂದು ವಿಚಾರದಾಗಲಿ ಸಮಸ್ಯೆ ಏನನ್ನು ವಿಚಾರಿಸಿಲ್ಲ. ಇದೊಂದು ನಮಗೆ ಬಹಳ ಬೇಸರ ತರೋ ಸಂಗತಿ ಅನಿಸ್ತಾ ಇದೆ. ಈ ಕೊಡಗಿನಲ್ಲಿ ಬರೀ ಅಪ್ರಾಪ್ತ ಬಾಲಕಿಯರ ಮೇಲೆ ದಿನನಿತ್ಯ ಈ ರೀತಿ ಅತ್ಯಾಚಾರಗಳು, ದಲಿತ ದೌರ್ಜನ್ಯಗಳು ಆಗ್ತಾ ಇದೆ ಅನ್ನೋದು ಹೊಸದಲ್ಲ. ಮುಗ್ಧ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗೋದು ಸಾಮಾನ್ಯ ಆಗಿದ್ರು, ಪ್ರಾಪ್ತ ಮಹಿಳೆಯರ ಮೇಲೂ ಆಗ್ತಾ ಇದೆ ಅಂದರೆ ಇದು ಒಂದು ದಲಿತರ ಮೇಲೆ ನಡೀತಾ ಇರೋವಂಥ ಒಂದು ದೌರ್ಜನ್ಯ. ಈ ಕಾನೂನು ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ ಏನು ಬಲ್ಲಾಢ್ಯರಿಗೆ ಸೊತ್ತಾಗ್ಬಿಟ್ಟಿದೆಯಾ ಹೇಳಿ? ಇದು ನಮ್ಮ ಪ್ರಶ್ನೆ. ನಮ್ಮ ಸಂಘಟನೆ ಪರವಾಗಿ ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಕಾನೂನಿಗೆ ಇಷ್ಟು ಗ್ರಾಮಗಳಲ್ಲಿ ಇಷ್ಟು ಅನ್ಯಾಯ ದೌರ್ಜನ್ಯಗಳು ನಡೀತಾ ಇದ್ರು ಸಹ ನಮ್ಮ ಇಲ್ಲಿ ಕಾನೂನು ವ್ಯವಸ್ಥೆ ಯಾವುದೇ ಥರ ಕ್ರಮ ಕೊಡ್ತಾ ಇಲ್ಲ. ಆಡಳಿತ ವ್ಯವಸ್ಥೆ ಏನು ಮಾಡ್ತಾ ಇದೆ, ಯಾವುದೇ ಥರ ಒಂದು ನಿಮಗೆ ಕಂಪ್ಲೇಂಟ್ ತೊಗೊಂಡ್ರೆ ಅದಕ್ಕೆ ಯಾವುದೇ ಪ್ರತ್ಯುತ್ತರ ಕೊಡಲ್ಲ. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾವುದೇ ಥರದ ವಿಷಯಗಳಿಗೂ ಯಾವುದು ಸ್ಪಂದಿಸ್ತಾ ಇಲ್ಲ. ಈಗ 13 ದಿನ ಆಗಿದೆ. ಈಗ 13 ದಿನ ಆಗಿದೆ, ಅವ್ರಿಗೊಂದು ಸಾಂತ್ವನ ಹೇಳಲಿಕ್ಕೆ ಬಂದಿಲ್ಲ ಲೋಕಲಲ್ಲಿರುವಂಥ ಅಧಿಕಾರಿಗಳು ಮತ್ತು ಆಡಳಿತ ವ್ಯವಸ್ಥೆ. ಈಗಾಗಲೇ ಪ್ರೆಸ್ ಮೀಟ್ ಆಗಿದ್ರು ಸಹ. ಹಾಗಾಗಿ ಈತನ ವಿರುದ್ಧವಾಗಿ ಏನೀಗ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಈತನಿಗೆ ಹಿಂದೆ ದೊಡ್ಡ ಕೈವಾಡ ಆಗಿದೆ, ಹೆಚ್ಚುವರಿ ತನಿಖೆ ಆಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಜೊತೆಗೆ ಆತನಿಗೆ ಕಠಿಣ ಶಿಕ್ಷೆ, ಗಲ್ಲು ಶಿಕ್ಷೆ ಕೊಡಬೇಕು ಅಂತ ನಮ್ಮ ದಲಿತ ಸಂಘಟನೆ ಪರವಾಗಿ ಈ ಮುಖಾಂತರ ಕೇಳ್ಕೊತೀವಿ.
ಹಾಗಾಗಿ ಇನ್ನೂ ಸಾಕಷ್ಟು ಹೆಣ್ಮಕ್ಳು ಇನ್ನೂ ಮೂಲಭೂತ ವ್ಯವಸ್ಥೆಯಿಂದ ವಂಚಿತರಾಗಿದ್ದಾರೆ. ಕೆಲವೊಂದು ಗ್ರಾಮಗಳಲ್ಲಿ, ಆದಿವಾಸಿ ಗ್ರಾಮಗಳಲ್ಲಿ ಅಲ್ಲೂ ಇನ್ನೂ ಯಾವುದೇ ಥರದ ಪ್ರತಿನಿತ್ಯ ದೌರ್ಜನ್ಯಗಳು ಇದ್ರೂ ಸಹ ಅದು ಬೆಳಕಿಗೆ ಬರ್ತಾ ಇಲ್ಲ. ಅದು ಬೆಳಕಿಗೆ ಬರದೇ ಇರೋ ಹಾಗೆ ಮುಚ್ಚಿಡೋ ಅಂತ ಪ್ರಯತ್ನ, ಅಂತ ಕೈವಾಡ ಏನಿದೆ. ಕಚೇರಿಯವರೆಗೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ನಾವು ಮೆರವಣಿಗೆ ಮೂಲಕ ಏನು ಕೊಲೆಯಾಗಿರುವಂಥ ರಂಜಿತ್ ಅಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಮಾನ್ಯ ದಂಡಾಧಿಕಾರಿಗಳ ಮುಂದೆ ಬಂದು ನಿಂತಿದ್ವಿ. ನಮಗೆಲ್ರಿಗೂ ಗೊತ್ತಿದೆ, ಈಗಾಗಲೇ DSSನ ರಾಜ್ಯ ಮುಖಂಡರುಗಳು ಮಾತಾಡುವ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇದು ರಂಜಿತ್ ಅಳ ಕೊಲೆ ಮೊದಲದ್ದೇನಲ್ಲ. ನಿರಂತರವಾಗಿ ಜಿಲ್ಲೆಯಲ್ಲಿ ಅದು ಅತಿ ಹೆಚ್ಚು ದಕ್ಷಿಣ ಕೊಡಗಿನಲ್ಲಿ ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಯಾವುದೇ ಪೊಲೀಸ್ ಇಲಾಖೆಗೆ ದಲಿತರು ಅಥವಾ ಆದಿವಾಸಿಗಳು ಭಯಭೀತರಾಗಿ ಈಗಲೂ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಅಲ್ಲಿ ಹೋದರೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಗ್ತದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಭೂ ಬಂಡವಾಳಗಾರರು ಮಧ್ಯದಲ್ಲಿ ದಲಿತರು, ಆದಿವಾಸಿಗಳು ಬದುಕ್ತಾ ಇದ್ದಾರೆ. ಅವರ ಬದುಕು ಎಷ್ಟರ ಮಟ್ಟಿಗೆ ಶೋಚನೀಯ ಪರಿಸ್ಥಿತಿಯಲ್ಲಿ ಅವರು ಎದುರಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಿದೆ, ಜೀತ ಪದ್ಧತಿ ಇಲ್ಲ ಅಂತೇಳಿ ಇಡೀ ಜಿಲ್ಲಾಡಳಿತ ನಮ್ಮ ಜಿಲ್ಲೆಯಲ್ಲಿ ಜೀತ ಮುಕ್ತವಾಗಿದ್ದೀವಿ ಅಂತ ಹೇಳುವಂಥದ್ದನ್ನ ನಮ್ಮ ಮುಂದೆ ಬಿತ್ತರಿಸ್ತಾ ಬಂತು. ನಾವು ಇಲ್ಲ, ಜೀತ ಇದೆ ಕೊಡಗು ಜಿಲ್ಲೆಯಲ್ಲಿ, ಅದು ನಿರಂತರವಾಗಿ ಇದೆ. ಅದಕ್ಕೆ ಸಾಕ್ಷಿ ಮೊನ್ನೆ ಕಳೆದ 10-15 ದಿನಗಳ ಹಿಂದೆ 18 ಜನರನ್ನ ಜೀತ ಮುಕ್ತರಾಗಿ ಅವ್ರನ್ನ ಕರ್ಕೊಂಡೋಗಿ ಮೈಸೂರಿನ ಕಾಲೇಜಲ್ಲಿ ಇರಿಸಿರುವಂಥದ್ದು. ಸರಿ, ಇಲ್ಲಿಂದ ಜೀತ ಮುಕ್ತರಾಗಿ ಅವ್ರನ್ನ ಕರ್ಕೊಂಡೋಗಿ ಮೈಸೂರಿನ ಒಂದು ಕಾಲೇಜಲ್ಲಿ ಇಟ್ಟಿದ್ದಾರೆ. ಅಲ್ಲೂ ಅವರು ಈಗ ಜೀತದಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅಲ್ಲೂ ಬದುಕುವಂಥ ಪರಿಸ್ಥಿತಿ. ಅಲ್ಲೂ ಅವರಿಗೆ ಹೊರಗಡೆ ಹೋಗೋಕ್ಕೆ ಯಾವುದೇ ಅವರಿಗೆ ಅವಕಾಶಗಳಿಲ್ಲ, ಅವರಿಗೆ ಸ್ವತಂತ್ರವಾಗಿ ಓಡಾಡೋಕ್ಕೆ ಅವಕಾಶ ಇಲ್ಲ. ಈ ರೀತಿಯಲ್ಲಿ ನಿರಂತರವಾಗಿ ಈಗಾಗಲೇ ಮುಖಂಡರು ಹೇಳಿದಂಗೆ ಚೆಂಬೆಬಳ್ಳೂರಿನಲ್ಲಿ ಹಲಸಿನಕಾಯಿ ಮಿಡಿ ಕುಯ್ದ ಅಂತ ಹೇಳುವಂಥ ಪೊನ್ನೂನ ಬಂದೂಕಿನಿಂದ ಗುಂಡು ಹೊಡೆದು ಸಾಯಿಸ್ತಾರೆ. ಈ ರೀತಿಯಲ್ಲಿ ಕೊಡಗಿನಲ್ಲಿ ನಿರಂತರವಾಗಿ ದಲಿತರ ಮೇಲೆ, ಆದಿವಾಸಿಗಳ ಮೇಲೆ ನಿರಂತರವಾದ ಕೊಲೆಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ. ಹಾಗಾಗಿ ಇದು ಕೊನೆಗಾಣಬೇಕು. ಇಲ್ಲಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಶಾಂತಿ ಪ್ರಿಯರಾಗಿ ಶಾಂತಿ ನೆಮ್ಮದಿಯಿಂದ ಬದುಕನ್ನು ಸಾಗಿಸಬೇಕಾದಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರಂಜಿತಳ್ಳ ಈಗ ಏನು ಕೊಲೆ ಆಗಿದೆ ಅದು ಸಮಗ್ರ ತನಿಖೆ ಆಗಬೇಕು ಮತ್ತು ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೊತೆಗೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸೌಲಭ್ಯವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೆ. ಸಂಘಟನೆಯ ಜಿಲ್ಲಾ ಸಂಯೋಜಕ HN ಕೃಷ್ಣಪ್ಪ, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಯೋಜಕ ಅಣ್ಣಯ್ಯ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕೊಡಗು ಜಿಲ್ಲಾ ಕಾರ್ಯದರ್ಶಿ ರಮೇಶ್, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಹ ಸಂಚಾಲಕ ಶಿವಣ್ಣ ಕಂದೇಗಾಲ ಮಾತನಾಡಿ, ನ್ಯಾಯ ದೊರಕುವವರೆಗೂ ಹೋರಾಟ ಮುಂದುವರಿಸುವುದರ ಜೊತೆಗೆ ಎಲ್ಲ 31 ಜಿಲ್ಲೆಗಳಿಗೂ ಹೋರಾಟವನ್ನು ವಿಸ್ತರಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಈ ರಂಜಿತಳ ಕೊಲೆ ವಿಚಾರಕ್ಕೆ ಈ ಹೋರಾಟಗಳನ್ನು ನಾವು ಮಾಡ್ತೇವೆ. ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲೂ ಇದು ಇವತ್ತು ಆಗ್ತಾ ಇದೆ. ಇದಾದ ನಾಳೆಯಿಂದ ಎಲ್ಲರೂ ಕೂಡ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಯ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ಒತ್ತಡವನ್ನು ತರ್ತಾ ಇದ್ದೀವಿ. ಇದೇ ಥರದ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಹೋರಾಟ ಇತ್ಯಾದಿಗಳನ್ನು ಮಾಡ್ತಾ ಒತ್ತಾಯ ಮಾಡ್ತೀವಿ. ಈಗ ನಾವೇನು ಕರಪತ್ರದಲ್ಲಿ ಪ್ರಕಟಿಸಿದ್ದೀವಿ ಮತ್ತು ಮೆಮೊರಂಡಮಲ್ಲಿ ಹೇಳಿದ್ದೀವಿ, ಆ ಒತ್ತಾಯಗಳನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಕಾನೂನಲ್ಲಿ ಏನೋ ಅವಕಾಶ ಇದೆ ಅಂತೇಳಿದ್ರೆ ರಂಜಿತ್ನ ಏನು ಕೊಲೆ ಮಾಡಿದ್ದಾನೆ ಅವನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಕಾನೂನಲ್ಲಿ ಇರುವಂಥ ಏನು 25 ಲಕ್ಷ ಪರಿಹಾರ ಕೊಡಬೇಕು, ಆ ಕುಟುಂಬಕ್ಕೆ ಒಂದು ನೌಕರಿ ಕೊಡಬೇಕು ಮತ್ತು 5 ಎಕರೆ ಭೂಮಿ ಕೊಡಬೇಕು ಅಂಥೇಳಿ ನಾವು ಈ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒತ್ತಾಯಿಸ್ತಿದ್ದೀವಿ. ಇಲ್ಲಾದರೆ ಇಡೀ ರಾಜ್ಯದಾದ್ಯಂತ ನಮ್ಮ ರಾಜ್ಯ ಸಂಚಾಲಕರು ಕೂಡ ಇದ್ದಾರೆ, ಇಡೀ ರಾಜ್ಯದಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರ್ಸೋಕ್ಕೆ ಎಲ್ಲರೂ ತಯಾರಿ ಮಾಡ್ಕೊಂಡಿದ್ದಾರೆ. ವ್ಯಾಪಕವಾಗಿ ನಡೀತಿದೆ. ಆದರೆ ಈ ಜಿಲ್ಲೆಯ ಪೊಲೀಸ್ ನಿಷ್ಕ್ರಿಯತೆಯನ್ನು ಎದ್ದು ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು ಹೇಳ್ತಾ ಇರೋದು, ಏನು ಅಮಾನುಷ ವೈರು ಕೇಬಲ್ ವೈರ್ ಕಟ್ ಸಾಕ್ಸಿದ್ದಾನೆ, ಅಲ್ಲಿ SI ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ನೀನು ಮೇಲ್ಗಡೆ ಹೆಂಗ ಅಂತ ಹತ್ತಕ್ಕಾಗಿಲ್ಲ, ಬಿದ್ದಿದ್ದಾನೆ 2-3 ಸರಿ. ಆದರೆ
ಒಬ್ಬ ಒಲೆಯ ಹೆಣ್ಣು ಮಗಳನ್ನ ನಾನು ಮದುವೆ ಆಗಬೇಕಲ್ಲ ಅಂತ ಹೇಳಿ ಇವನಿದ್ದೆ ಒಂದು ಟೀಮ್ ಇದೆ ಸರ್. ಅದು ಯೂನಿವರ್ಸಿಟಿ ಇವರ ಮಂಪರು ಪರೀಕ್ಷೆ ಒಳಪಡಿಸ್ಬೇಕು ಟೀಮ್ ಇದೆ. ಅಮಾನುಷವಾಗಿ ನಮಗೆ ಬಿಟ್ಬಿಟ್ಟಿದ್ರೆ ಬಂದ್ಬಿಡ್ತಿಲ್ಲ, ಅವಳು ಬಿಟ್ಟಿಲ್ಲ, ಕೂಡ ಹಾಕೊಂಡು ಅಮಾನುಷಕ್ಕೆ ಕೊಂದು ಅಲ್ಲೆಲ್ಲ ಚೆಲ್ಲಾಡಿದೆ ಬ್ಲಡ್ಡು, ಅವಳು ಉಸಿರು ಕಟ್ಟಿ ಸಾಯಿಸಿರೋದು. ಇವನಿಗೆ ಏನು ಡೆಲ್ಲಿಲಿ ಮರ್ಯಾದೆ ಹತ್ಯೆ ಆಯಿತು, ಇಡೀ ದೇಶನೇ ದಂಗೆ ಹೇಳ್ತು. ಆದರೆ ದಲಿತ ಹೆಣ್ಣು ಮಗ ರಂಜಿತಾ ವಿದ್ಯಾರ್ಥಿನಿ ಕೊಲೆ ಆದರೂ ಕೂಡ ಯಾಕೆ ಈ ಮುಖ್ಯಮಂತ್ರಿ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಸಮಾಜ ಕಲ್ಯಾಣ ಯಾರು ಗೊತ್ತಾಗಲ್ಲ, ಇವರಿಗೆ ಮಾಹಿತಿಗಳಿಲ್ವ? ವಿಜಿಲೆನ್ಸು, ಸ್ಟೇಟ್ ವಿಜಿಲೆನ್ಸು, ಸೆಂಟ್ರಲ್ ವಿಜಿಲೆನ್ಸ್ ಏನು ಮಾಡ್ತಾ ಇದ್ದಾರೆ ಇವರು? ಹಾಗಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, 31 ಜಿಲ್ಲೆಗೂ ವಿಸ್ತರಿಸ್ತೀವಿ. ಇದು ದೀಪಕ ಆದಾಗಲೇ ಎಚ್ಚೆತ್ಕೋಬೇಕಾಯ್ತು. ಕೊಡಗು ಜಿಲ್ಲೆಯಲ್ಲಿ SP ಪೊಲೀಸ್ ಅಧಿಕಾರಿಗಳು ಇವ್ರು ಏನಿಲ್ಲ, ಭೂಮಾಲೀಕರ ಜೊತೆ ಕೈ ಜೋಡಿಸ್ಕೊಂಡು ಕೊಲೆನೇ ಮಾಡ್ತಾ ಇದ್ದಾರೆ. ಮದುವೆ ಆಗಬೇಕು ಅನ್ನೋ ಒಂದು ಒತ್ತಾಯದ ಬಂದಾಗ ಆಕೆನ ನಿರಾಭಯವಾಗಿ ಆಕೆಯನ್ನು ಕೊಲೆ ಮಾಡಿರ್ತಾರೆ. ಈ ಕೊಲೆಯ ಹಿಂದೆ ಅವ್ರನ್ನ ಸಹಚರರು ಇರುವ ಒಂದು ಶಂಕೆ ಕೂಡ ಇದೆ. ಇದು ಈಗಾಗಲೇ ಕೇಸು ದಾಖಲಾಗಿದ್ದರೂ ಇದರ ದೌರ್ಜನ್ಯ ಕಾಯ್ದೆಯಡಿ ಈಕೆ ಕುಟುಂಬಕ್ಕೆ ಒಂದು 5 ಎಕರೆ ಜಮೀನು ಕೊಡೋ ಒಂದು ವ್ಯವಸ್ಥೆ ಆಗಬೇಕು. ಹಾಗೆ ಈ ಅಯ್ಯಪ್ಪ ಅನ್ನೋ ವ್ಯಕ್ತಿಯ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಅಯ್ಯಪ್ಪನಿಗೆ ಈ ದೌರ್ಜನ್ಯ ಕಾಯ್ದೆ ಅಡಿಯಲ್ಲೇ ಆತನ ಗಲ್ಲಿಗೇರಿಸಬೇಕು ಅಂತ ನಾವು ಈ ಎಲ್ಲ ಬಂಧುಗಳು, ನಾವು ದಲಿತ ಮುಖಂಡಗಳು ಈ ಮೂಲಕ ಒತ್ತಾಯ ಮಾಡ್ತೀವಿ. ಕೊಲೆಯಾದ ರಂಜಿತಾಳ ತಾಯಿ ರಾಣಿ ಮಾತನಾಡಿ, ರಂಜಿತಾಳಂದ ಅಯ್ಯಪ್ಪ ಎಂಬಾತ ತಮಗೆ ಗೊತ್ತಿಲ್ಲದೆ ಕರೆದುಕೊಂಡು ಹೋಗಿ ಅಂದ ಆಹಾರ ನೀಡದೆ ಹಿಂಸೆ ನೀಡಿದ್ದಂದ ಕರೆ ಮಾಡಿ ಹೇಳಿದ್ದಾಳೆ. ಆ ರೀತಿ ಹಿಂಸೆ ನೀಡಿ ಕೊಲೆ ಮಾಡಿರುವ ಅಯ್ಯಪ್ಪನಿಗೆ ಸೂಕ್ತ ಶಿಕ್ಷೆ ನೀಡಿ ತಮ್ಮ ಮಗಳ ಸಾವಿಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕಣ್ಣೀರುಗರೆದರು. ನನ್ನ ಮಗಳು ರಂಜಿತಂದಳನ್ನ ಅಯ್ಯಪ್ಪ ಕರ್ಕೊಂಡೋಗಿದ್ದ, ನಮಗೆ ಗೊತ್ತಿದ್ದಿಲ್ಲ. ಆಮೇಲೆ ಫೋನ್ ಮಾಡಿದ್ಲು ನನಗೆ. ಫೋನ್ ಮಾಡಿ, ಅಮ್ಮ ನನಗೆ ಹಿಂಗೆ ಭಾರಿ ಟಾರ್ಚರ್ ಕೊಡ್ತಾವನೆ, ಹಿಡ್ಕೊಂಡು ಹೊಡಿತಾನೆ, ಜಾತಿ ವೇದನೆ ಮಾಡ್ತಾನೆ, ನನಗೆ ಊಟ ಕೊಡೋದಿಲ್ಲ, ನಿನಗೆ ಕೊಲೆ ಮಾಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿ ನನ್ನ ಮಗಳನ್ನ ಕೊಲೆನೇ ಮಾಡಿಬಿಟ್ಟ. ಅವನ್ನ ಸುಮ್ಮನೆ ಬಿಡಬಾರ್ದು, ಅವನ್ನ ನನಗೆ ನ್ಯಾಯ ಕೊಡಿಸ್ಬೇಕು, ಅವನ್ನ ಗಲ್ಲು ಶಿಕ್ಷೆನೇ ಕೊಡಬೇಕು ಸ್ವಾಮಿ. ನಾನು ಇನ್ನು ಯಾವ ಮಾತು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ನನ್ನಷ್ಟು ನೋವು ಮಾಡಿಬಿಟ್ಟವನೆ ಅವನು. ನನ್ನ ಮಗಳು ಬರೋಕ್ಕೆ ಹೊಂಟಿಲ್ಲೋ ಏನೋ ಗೊತ್ತಿಲ್ಲ ಅಂತೂ ಕೊಲೆನೇ ಮಾಡಿಬಿಟ್ಟವನೆ ನನ್ನ ಮಗಳನ್ನ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಮಾತ್ರ ನಾನು ಕೇಳ್ಕೊತೀನಿ ಸ್ವಾಮಿ. ಇನ್ನೇನು ಕೇಳ್ಕೊಳಕ್ಕಾಗ್ತಾ ಇಲ್ಲ ನನಗೆ ಮಾತಾಡೋ. ಬಳಿಕ ಉಪತಹಶೀಲ್ದಾರ್ ಅವರ ಮೂಲಕ ಪ್ರತಿಭಟನಾಕಾರರು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಯೋಜಕ VR ರಜನಿಕಾಂತ್, ಜಿಲ್ಲಾ ಸಂಘಟನಾ ಸಂಯೋಜಕ HN ಯೋಗೇಶ್, ಕಾರ್ಮಿಕ ಒಕ್ಕೂಟದ ಜಿಲ್ಲಾ ಸಂಯೋಜಕ HG ನಾಗೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಪೊನ್ನಂಪೇಟೆ.